ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬ ಹಳೆಯ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದುವೇ ರಾಗಿ ಅಂಬಲಿ. ಸೊ ನಾವು ಸಮ್ಮರ್ ಬಂದರೆ ಸಾಕು, ಅಪ್ಪ ನಮ್ಮ ಬಾಡಿನ ಯಾವ ರೀತಿ ನಾವು ಕೂಲಾಗಿ ಇಟ್ಕೊಳ್ಳೋದು ಅನ್ನೋದೇ ಯೋಚನೆ ಆಗಿರುತ್ತೆ. ಸೊ ಹಾಗಿದ್ರೆ ಯಾಕೆ ಲೇಟು, ರಾಗಿ ಅಂಬಲಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಹಾಕ್ಕೊಬೋದು, ಗಟ್ಟಿ ಬೇಕು ಅನ್ನೋರು ಒಂದು 4 ಸ್ಪೂನ್ ಹಾಕ್ಕೊಬೋದು. ನಾನು ಇದಕ್ಕೆ 2 ಸ್ಪೂನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ತೆಳ್ಳಗೆ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇದನ್ನು 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ನೀಟಾಗಿ ಕಲಿಸಿದ ಮೇಲೆ ನೀವು ಇದನ್ನು ಒಂದು 10 ಮಿನಿಟ್ಸು ಹಾಗೆ ಬಿಡಬೇಕಾಗತ್ತೆ. ಸೊ ಇಲ್ಲಿ 10 ಮಿನಿಟ್ಸ್ ಆಗಿದೆ, ಹಿಟ್ಟೆಲ್ಲ ಕೆಳಗಡೆ ಹೋಗಿದೆ, ನೀರು ಮಾತ್ರ ಮೇಲೆ ಇದೆ. ನಾನು ತಿರ್ಗಾ ಸ್ಪೂನಿಂದ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡಿದ್ದಾದಮೇಲೆ ಈ ಕಡೆ ನಾನು ಪಾತ್ರೆಗೆ ಈ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಕೋಕ್ಕೂ ಮುಂಚೆ ತಿರ್ಗಾ ಇನ್ನೊಂದು ಟೈಮ್ ಕಲಿಸ್ಕೊಳ್ಳಿ. ಸೊ ಕೆಳಗಡೆ ಹಿಟ್ಟಿದ್ರೂ ಅದು ನೀರು ಜೊತೆ ಮಿಕ್ಸ್ ಆಗುತ್ತೆ. ಸೊ ನಾನು ಈ ಮಿಕ್ಸ್ಚರ್ನ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೀರನ್ನ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ನೀರು ಹಾಕ್ಕೊಬೋದು. ನಂತರ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ನೀವು ಅಷ್ಟು ಉಪ್ಪನ್ನ ಹಾಕ್ಕೊಬೋದು. ಅದಾದಮೇಲೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಕುಟ್ಕೊಂಡಿದ್ದೀನಿ. ನಂತರ ಒಂದು 2 ಟೈಮ್ಸ್ ನೀವು ಹಾಗೆ ಕೈ ಆಡಿಸ್ಬೇಕಾಗತ್ತೆ, ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕೈ ಆಡಿಸಿದ ಮೇಲೆ ನಾನಿಲ್ಲಿ ಒಂದೇ 1 ಸ್ಪೂನ್ನ ಈರುಳ್ಳಿ ಹಾಕಿದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಯಿತು. ನೀವು ಇಲ್ಲಿ ನೋಡ್ತಿರ್ಬೋದು, ರಾಗಿ ಅಂಬಲಿನ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಕೇವಲ ಒಂದು 5 ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.